ಈ ಕಮೆಂಟ್ಗಳು ಹಾಕೋದೆಲ್ಲ ಈ ಬೇವರ್ಸಿ ನನ್ನ ಮಕ್ಕಳು ಹಿಂದಿ ಅವರೇ, ಈ ಬಿಹಾರಿ ಅವರು, ಆಟೋ ಅವ್ರಗಳನ್ನ 420 ಅನ್ನೋದು, ಆಮೇಲೆ ಆಟೋ ರೌಡಿಗಳು ಅನ್ನೋದು, ರ್ಯಾಪಿಡೋದವರೇ ರೇಪಿಸ್ಟ್ಗಳೇ. ಕರ್ನಾಟಕದಲ್ಲಿರೋರು ಎಷ್ಟು ಜನ ರ್ಯಾಪಿಡೋ ಓಡಿಸ್ತಾ ಇದ್ದೀರಾ? ನಾನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅದೆಲ್ಲ ಅನ್ನಲ್ಲ, ನಮ್ಮ ಕರ್ನಾಟಕದವ್ರು ಇದ್ರೆ ಸಾಕು. ನಮ್ಮ ಕರ್ನಾಟಕದವ್ರು ಎಷ್ಟೊಂದು ಜನ ರ್ಯಾಪಿಡೋ ಓಡಿಸ್ತವ್ರೆ. ಅವರು ಈ ಬಿಹಾರಿ ನನ್ನ ಮಕ್ಕಳು, ಈ ಹಿಂದಿ ನನ್ನ ಮಕ್ಕಳು ಇವರೇ ಓಡಿಸೋದು. ನಮಸ್ತೆ ಸ್ನೇಹಿತರೆ, ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮತ್ತು ಆಟೋಗೆ ಜಗಳ ಇದ್ದಿದ್ದು ಯಾಕಪ್ಪ ಅಂದರೆ ನಾನು ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ ಅಲ್ಲ ನನಗೆ. ಆದರೆ ಏನಕ್ಕೆ ಮಾಡಬೇಕಂದ್ರೆ, ಈ ರ್ಯಾಪಿಡೋ ಅವರು ಏನೋ ಒಂದು ವಿಡಿಯೋ ಹಾಕಿದ್ರು, ಅದ್ರ ಕೆಳಗಡೆ ಹೋದರೆ ನಮ್ಮ ಆಟೋ ಅವ್ರಗಳನ್ನ 420 ಅನ್ನೋದು, ಆಮೇಲೆ ಆಟೋ ರೌಡಿಗಳು ಅನ್ನೋದು. ಯಾಕಪ್ಪ ನೀವು ಬಂದು ನೋಡಿದ್ರ ನಾವು 420 ರೌಡಿಗಳಂತ? ಅವಾಗ ನಾವು ಹೇಳ್ಬೋದಲ್ಲ, ಬೈಕ್ ರ್ಯಾಪಿಡೋ ಟ್ಯಾಕ್ಸಿ ಅವ್ರು ಮಾಡೋರಲ್ಲಿ ಎಲ್ಲರೂ ರೇಪಿಸ್ಟ್ಗಳೇ ಅನ್ಬೋತಾನೆ. ಯಾವನ್ನ ಒಬ್ಬೊಬ್ಬನು ಮಾಡೋವನ್ಗೆ ಎಲ್ಲರನ್ನ ಹಂಗೆ ಅಂದ್ಬಿಟ್ರೆ ನಾವೇನು ಮಾಡೋದು? ಇಲ್ಲಿ ನಾವು ನಿಯತ್ತಾಗಿ ದುಡಿತೀವಿ, ನಾವು ಮೀಟ್ರ್ ಹಾಕೊಂಡು ದುಡಿತೀವಿ, ನಮ್ಮನ್ನೆಲ್ಲ ಯಾಕೆ ಸೇರಿಸಿ ಎಲ್ಲ ಆಟೋ ಡ್ರೈವರ್ ಅನ್ಬೇಡ್ರಿ. ಯಾವಾಗಲೂ ನಾವು ಎಲ್ಲ ರ್ಯಾಪಿಡೋದವ್ರು. ಹಂಗೆ ನೋಡಿದ್ರೆ ನೀವು ರ್ಯಾಪಿಡೋದವರೇ ರೇಪಿಸ್ಟ್ಗಳೇ. ಯಾಕೆ ಎಷ್ಟೊಂದು ಕೇಸ್ ನಾವು ನೋಡಿಲ್ವಾ? ಕೇಸ್ಗಳು ಕೆಳಗಡೆ ಹಾಕ್ತೀನಿ ನೋಡಿ. It was a horror of horrors what we heard on Friday about a girl who was actually sexually harassed by Rapido bike driver. I saw him masturbating and my brain stopped working. I boarded the bike around 6:30 in the evening. The driver have slowed down the bike and he started riding with one hand and he was masturbating while riding. ಕೈ ಹೊಡ್ಕೊಂಡು ಹೋಗೋದು, ಈ ಸಮಾಚಾರ ಎಲ್ಲ ಮಾಡ್ಕೊಂಡು ಹುಡುಗಿರ್ ಸೇಫ್ಟಿನೇ ಇಲ್ಲ ರ್ಯಾಪಿಡೋದಲ್ಲಿ. ಅಟ್ಲೀಸ್ಟ್ ನಮ್ಮ ಆಟೋದಲ್ಲಿ ಸೇಫ್ಟಿ ಏನೋ ಐತೆ, ರ್ಯಾಪಿಡೋದಲ್ಲಿ ಸೇಫ್ಟಿನೂ ಇಲ್ಲ. ಆಯ್ತಪ್ಪ, ರೇಪಿಸ್ಟ್ಗಳಿಗೆ ಬಿಟ್ಬಿಡ್ರಿ. ನಾನು ಒಂದು ಮಾತು ಹೇಳ್ತೀನಿ, ಸಿಂಪಲ್ ಆಗಿರೋ ಮಾತು. ನಮ್ಮ ಕರ್ನಾಟಕದಲ್ಲಿರೋರು ಎಷ್ಟು ಜನ ರ್ಯಾಪಿಡೋ ಓಡಿಸ್ತಾ ಇದ್ದೀರಾ? ನೀವು ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ. ಎಲ್ಲ ಓಡಿಸೋರು ಈ ಬಿಹಾರಿ ನನ್ನ ಮಕ್ಕಳು, ಈ ಹಿಂದಿ ನನ್ನ ಮಕ್ಕಳು ಇವರೇ ಓಡಿಸೋದು. ನಮ್ಮ ಕರ್ನಾಟಕದಿಂದ ನೋಡು, ನಾನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅದೆಲ್ಲ ಅನ್ನಲ್ಲ, ನಮ್ಮ ಕರ್ನಾಟಕದವ್ರು ಇದ್ರೆ ಸಾಕು. ನಮ್ಮ ಕರ್ನಾಟಕದವ್ರು ಎಷ್ಟೊಂದು ಜನ ರ್ಯಾಪಿಡೋ ಓಡಿಸ್ತವ್ರೆ, ಅವ್ರನ್ನ ಹೇಳಿ. ಈ ಕಮೆಂಟ್ಗಳು ಹಾಕೋದೆಲ್ಲ ಈ ಬೇವರ್ಸಿ ನನ್ನ ಮಕ್ಕಳು ಹಿಂದಿ ಅವರೇ, ಈ ಬಿಹಾರಿ ಅವರು, ಇವರು 420 ಇವ್ರನ್ನ ಅಂತ ಹಾಕೋ ಕಮೆಂಟ್ಗಳಲ್ಲೇ ನನ್ನ ಮಕ್ಕಳ್ರೆ ಅವರೇ ಜಾಸ್ತಿ ಹೆಚ್ಚಾಗಿ ಓಡಿಸೋದು ರ್ಯಾಪಿಡೋನ. ದುಡ್ದು ತಿನ್ನೋದೆಲ್ಲ ನಮ್ಮ ಕರ್ನಾಟಕದಲ್ಲಿ, ಆದ್ರೆ ಈ ಬೇವರ್ಸಿ ನನ್ನ ಮಕ್ಕಳು ಹಾಕೋ ಕಮೆಂಟ್ ಎಲ್ಲ ನಮ್ಮ ಕರ್ನಾಟಕ ಬಗ್ಗೆನೆ. ಇದ್ರಲ್ಲಿ ಒಂದೇ ಒಂದು ವಿಷಯದಲ್ಲಿ ತಮಿಳ್ನಾಡು ಅವ್ರನ್ನ ಮೆಚ್ಕೊಳ್ಬೇಕು. ಯಾಕಂದ್ರೆ ಬಿಹಾರಿ ಅವ್ರನ್ನ ಡಿಸೈಡ್ ಮಾಡಿದ ತಕ್ಷಣ ಓಡಿಸ್ದು, ಆತರ ಕರ್ನಾಟಕದಲ್ಲೂ ನನ್ನ ಮಕ್ಕಳನ್ನೇ ಓಡಿಸ್ಬೇಕು. ಯಾಕಂದ್ರೆ ಅವ್ರು ಇರೋದಕ್ಕೆ ಪ್ರಾಬ್ಲಮ್. ನಮ್ಮ ಕರ್ನಾಟಕ ಇಲ್ಲ, ಇಡೀ ದೇಶದಲ್ಲಿ ನನ್ನ ಮಕ್ಕಳು ಇರೋದೇ ಪ್ರಾಬ್ಲಮ್ಮು. ನೋಡಿ ಸ್ನೇಹಿತರೆ, ನಾನು ಬೈಕ್ ಟ್ಯಾಕ್ಸಿಗೆ ಅಗೇನ್ಸ್ಟ್ ಇಲ್ಲ, ಆಟೋ ಅವ್ರಿಗೆ ಅಗೇನ್ಸ್ಟ್ ಇಲ್ಲ, ಯಾವನ್ಗೂ ಅಗೇನ್ಸ್ಟ್ ಇಲ್ಲ. ಯಾಕಂದ್ರೆ ಪಾಪ ಅವ್ರ ಹೊಟ್ಟೆ ಪಾಡಕ್ಕೆ ಅವ್ರು ಬಂದು ದುಡ್ದುಬಿಟ್ಟು ತಿಂತಾರೆ, ಅದೆಲ್ಲ ನಾನು ಏನು ಅನ್ನಲ್ಲ. ಯಾಕಂದ್ರೆ ನಮಗೂ ಹೊಟ್ಟೆ ಐತೆ, ಹಸು ಆಗುತ್ತೆ, ತಿನ್ಬೇಕು, ಅದೆಲ್ಲ ಸರಿನೇ. ಆದ್ರೆ ಏನ್ ಗೊತ್ತಾ, ತಿಂದಿರೋ ದೇಶಕ್ಕೆ ಸ್ವಲ್ಪ ಹೋದ್ರೂ ಕರ್ನು ಇರಬೇಕು. ಅದನ್ನ ಬಿಟ್ಟು ನಮ್ಮವ್ರಿಗೆ ತಂದಿಕ್ಕೋದು, ಯಾಕೆ ಈ ಕೆಲಸ ಎಲ್ಲ ಮಾಡೋದು? ಪಾಪ ಅವ್ರು ದುಡಿಬೇಕಂದ್ರೆ, ಯಾಕಂದ್ರೆ ಅದು ಅವ್ರ ಸಾಮರ್ಥ್ಯ. ಅವ್ರು ಬೇಕಂದ್ರೆ ಅವ್ರು ದುಡ್ಕೊಂಡು ತಿನ್ಲಿ, ನಾವು ಬೇಕಂದ್ರೆ ನಾವು ದುಡ್ಕೊಂಡು ತಿಂತೀವಿ ಅಷ್ಟೇ. ಇನ್ನೊಂದು ವಿಷಯ ಸ್ನೇಹಿತರೆ, ನಮ್ಮ ಆಟೋದವರು ಈ ಬೈಕ್ ಟ್ಯಾಕ್ಸಿನ ಹಿಡಿಯೋದು ಫಸ್ಟ್ ಬಿಟ್ಬಿಡ್ರಿ. ಯಾಕಂದ್ರೆ ಬೇಕಾಗಿರೋದು ಬೈಕ್ ಟ್ಯಾಕ್ಸಿ ಅವ್ರನ್ನೆಲ್ಲ, ರ್ಯಾಪಿಡೋ ಕಂಪನಿಯನ್ನ ಹಿಡಿಬೇಕು ಹೋಗ್ಬಿಟ್ಟು. ಯಾಕಂದ್ರೆ ನಮ್ ತರಾನೇ ಅವ್ರಿಗೂ ಹೊಟ್ಟೆ ಐತೆ, ಅದಕ್ಕೆ ಅವ್ರ ಜೀವನಕ್ಕೆ ಬಂದ್ಬಿಟ್ಟು ದುಡಿಯೋದು ತಿನ್ನಕ್ಕೆ. ನೀವು ಅವ್ರನ್ನ ಹಿಡಿದ್ಬಿಟ್ಟು ಅವ್ರ ಜೊತೆ ಜಗಳ ಆಡ್ಕೊಂಡು ನೀವೇನ್ ಮಾಡ್ತೀರಾ ಹೇಳಿ? ಅದು ನಮ್ಮ ಸೈಡ್ ಇಂದ ಇರೋದು ದೊಡ್ಡ ತಪ್ಪು. ಯಾಕಂದ್ರೆ ನೀವು ಅವ್ರನ್ನ ಹಿಡಿಲೇಬಾರ್ದು. ನಮ್ಮ ಹತ್ರ ರೂಲ್ಸು ಇಲ್ಲ, ನಾವು RTOನೂ ಇಲ್ಲ, ಸರಿನಾ? ಯಾಕಂದ್ರೆ ನಾನು ಆಟೋ ಡ್ರೈವರೇ, ನಾನು ಆಟೋದವ್ರಿಗೆ ಸಪೋರ್ಟ್ ಮಾಡಿ ಮಾತಾಡಬೇಕು. ನಾನು ಯಾಕಿದ್ ಮಾತಾಡ್ತೀನಿ ಅಂದ್ರೆ, ಯಾಕಂದ್ರೆ ನಾವು ನೋಡ್ತೀವಲ್ಲ, ಇವಾಗ ನಾವು ಏನೋ ಹೊಟ್ಟೆ ಪಾಡಕ್ಕೆ ನಾವು ಎಲ್ಲಾನ ಆಚೆ ಕಡೆ ಹೋಗ್ತೀವಿ, ನಮ್ಮನ್ನ ಯಾರನ್ನ ಹಿಂಗೆ ಹಿಡಿದ್ರೆ ನಮ್ಗೆ ಎಷ್ಟು ಬೇಜಾರಾಗ್ಬಿಡುತ್ತೆ. ಆ ಥರನೇ ಸ್ನೇಹಿತರೆ ಎಲ್ಲರಿಗೂ ಬೇಜಾರಾಗೋದು. ನೀವು ಹಿಡಿಬೇಕಾಗಿರೋದು ಹೋಗಿ ರ್ಯಾಪಿಡೋ ಅವ್ರ ಕಂಪನಿನ ಹಿಡೀರಿ, ಅವನ್ನ ಕೇಳಿ ಏನೋದು ಪ್ರಶ್ನೆ. ಗೌರ್ಮೆಂಟ್ ಅಲ್ಲಿ ನೀವು ಅದನ್ನ ಹಾಕಿ, ನಮ್ಮ ರ್ಯಾಪಿಡೋ ಆ್ಯಪ್ಗಳೇ ಬೇಡ ನಮಗೆ. ಅದಿದ್ರೆ ತಾನೇ ಪ್ರಾಬ್ಲಮ್. ನಾವು ಓಲಾ ಊಬರು ಬೇರೆ ಅದ್ರೆಲ್ಲ ದುಡಿತೀವಿ, ಇಲ್ಲಾಂದ್ರೆ ರೋಡ್ ಬಾಡಿಗೆ ಅಲ್ಲಿ ದುಡ್ಕೊಂಡು ಬಿಡ್ತೀವಿ, ನಮ್ಗೇನು ತೊಂದರೆ ಇಲ್ಲ. ರ್ಯಾಪಿಡ್ ಆ್ಯಪ್ನೇ ಬ್ಯಾನ್ ಮಾಡಿಸ್ಬಿಡಿ. ಯಾಕಂದ್ರೆ ಅದು ಒಂದು ಆ್ಯಪ್ ಬ್ಯಾನ್ ಮಾಡಿಬಿಟ್ರೆ ನಮ್ಗೆ ಯಾರು ತಂಟೆಗೂ ಹೋಗಲು ಆ್ಯಪ್ನೇ ಬ್ಯಾನ್ ಮಾಡಿಬಿಡ್ರಿ. ಅವಾಗ ಎಲ್ಲರೂ ಸಂತೋಷವಾಗಿರೋಣ. ಇನ್ನೊಂದು ಸ್ನೇಹಿತರೆ, ಬೈಕ್ ಟ್ಯಾಕ್ಸಿ ಓಡಿಸೋರು ನನ್ನ ಸ್ನೇಹಿತರೆ, ಆಟೋ ಓಡಿಸೋರು ನನ್ನ ಸ್ನೇಹಿತರೆ, ಇದು ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಥರ ಆಟೋ ಡ್ರೈವರ್ಗಳನ್ನ ಇದನ್ನ ಶೇರ್ ಮಾಡಿ. ನೆಕ್ಸ್ಟ್ ಟೈಮ್ ಈ ಥರ ಜಗಳ ಆಡೋಕೆ ಹೋಗ್ಬೇಡ್ರಿ. ನಿಮ್ಮ ಥರ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅವ್ರಿಗೂ ಶೇರ್ ಮಾಡಿ, ಯಾಕಂದರೆ ಅವರೇ ಎಲ್ಲೋ ಸಿಕ್ಕಾಕೊಂಡ್ಬಾರ್ದಂತ. ಥ್ಯಾಂಕ್ ಯು ಸ್ನೇಹಿತರೆ.